ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರೂ ಹೆಂಗದ ರೀ? ಆರಾಮಿದ್ದೀರಿ ಅನ್ಕೋತ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಿನ್ನೆ ಚೇಂಜ್ ಮಾಡಿ ಸಣ್ಣ ಹುಳ ಮುಟ್ಟೈತಿ ನೋಡ್ರಿ ಲಕ್ಷ್ಮಿಗೆ. ಏನಾಗಿದೆ ಅಂದ್ರೆ ಅದು ಏನು ಉಣ್ತೇವಲ್ರಿ ನಾವು ಅಡ್ಡಿ, ಅಂದ್ರೆ ಮನೆ ಅಡ್ಡಿ ರೀ. ಅಡ್ಡಿ ಅಂದ್ರೆ ಮೇಡಿ ರೀ. ಆ ಮೇಡಿ ಒಳಗಿಂದ ಬಂದು ಹುಳ ಮುಟ್ಟೈತಿ ರೀ. ಸ್ವಲ್ಪ ಕಚ್ಚೈತಿ ರೀ. ಅದಕ್ಕೆ ಬೇರೆ ಕಡೆ ಹೋಗಿ ಸ್ವಲ್ಪ ಔಷಧ ಹಚ್ಕೊಂಬಂದೇವ್ರಿ. ಇಲ್ಲಿ ಹ್ಯಾಂಗೆ ಇಳ್ದಂದ್ರೆ ಇದೇನದಲ್ರಿ ಅಡ್ಡಿ, ಇದು ಪೂರಾ ಕೊಳತು ಹೋಗೈತಿ ನೋಡ್ರಿ. ಇದು ಕೊಳತು ಹೋಗೋಸಲೆಂದು ಏನಾಗಿದೆ, ಒಟ್ಟು ಇದೇ ನೋಡ್ರಿ ಹಿಟ್ಟಿಟ್ಟು ಇದ್ರೊಳಗಿಂದ ಇಳ್ದು ನೋಡ್ರಿ. ಇದು ಪೂರಾ ಯಾಕಂದ್ರೆ ನಾ ಯಾಕೆ ಇದು ಮಾಡ್ಲತ್ತೀನಿ ಅಂದ್ರೆ ಅದು ಮೇಡಿ ಒಟ್ಟು ಒಳಗೆ ಇದು ಆಗೈತೆ ರೀ. ಏನಂದ್ರೆ ಹಿಟ್ಟಿಟ್ಟು ಅಂದ್ರೆ ಒಟ್ಟು ಮಣ್ಣಾಗೈತೆ ರೀ. ಎಲ್ಲ ಹುಳ ತಿಂದಕ್ಕೆ ಕಟ್ಟಿಗೆ ಆ ಥರ ಆಗ್ಯದ ನೋಡ್ರಿ ಫ್ರೆಂಡ್ಸ. ಅದು ಅಲ್ಲಿದ್ದು ಇಳಿದು ಮೈ ಮೇಲೆ ಇಳಿದು ಸೀದಾ ಬಂದು ಇದು ಆಗ್ಯದ ರೀ ನೋಡ್ರಿ. ಒಲಿ ಮುಂದೆ ಇದಾಗಿತ್ತು, ಕೂತಿಳು ಕುಂಡ್ರನ ಡೈರೆಕ್ಟ್ ಇಳ್ದೈತಿ ನೋಡ್ರಿ. ಏನು ಮುಂಡ ಇರ್ತಲ್ರಿ, ಮುಂಡದ ಮೇಲೆ ಇಳಿದು ಸೀದಾ ಕೈ ಬಂದು ಕಚ್ಚೈತಿ ನೋಡ್ರಿ ಫ್ರೆಂಡ್ಸ. ಅದಕ್ಕೆಲ್ಲ ಏನು ಮಾಡ್ದೆ, ಅಷ್ಟು ಮೇಡಿ ಅವಲ್ರಿ, ಆ ಮೇಡಿ ಒಟ್ಟು ಓಸು ಏನು ಮಾಡ್ದೆ ಅವು ಕೊಟ್ಟು ತೆಗೆದ್ರಿ. ಅಂದ್ರೆ ಏನು ಮ್ಯಾಗಿನ ಸೊಪ್ಪಿ ಇರ್ತಲ್ರಿ, ಆ ಸೊಪ್ಪಿ ಪೂರ ತೆಗ್ದು ನೋಡ್ರಿ. ಅದು ಹೆಂಗಂದ್ರೆ ಒಟ್ಟು ಮನೆಯಲ್ಲಿ ಹಾಳಾಗ್ಯದ ರೀ ಫ್ರೆಂಡ್ಸ. ಯಾಕಂದ್ರೆ ಅವ ದುಡ್ಡು ಇರಲ್ಲ ಬಿಟ್ಟು ಸಲಿಂದು ಏನು ರೊಕ್ಕ ಹತ್ತೇವಲ್ರಿ, ರೊಕ್ಕ ಇರಲ್ಲ ಬಿಟ್ಟಕ್ಕೆ ಮಾಡ್ಕೋದಾಗಲ್ಲ ರೀ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಭಾಳ ಹೈರಾಣದ ರೀ. ಅಂದ್ರೆ ಭೀ ನಾವು ಖುಷಿಯಾಗಿರ್ತೇವೆ ರೀ. ಯಾಕಂದ್ರೆ ಈ ಥರ ನೋಡಿ, ನೀವು ಕಣ್ಣಿಲ್ಲಿ ನೋಡ್ರಿ ಇಲ್ಲೇ ರೀ ಯಾವ ಥರ ಸುಲ್ಲಿ ತಿನ್ನೋದು ಯಾವ ಥರ ಎಲ್ಲ. ಅಷ್ಟು ಪೂರ ಏನು ಅದಲ್ರಿ, ಹುಳ ಒಟ್ಟು ಹುಳ ತಿಂದು ಹೋಗ್ಯದ ರೀ. ಹುಳ ತಿಂದು ಮತ್ತು ಆಮ್ಯಾಗ ಏನು ಮಣ್ಣು ಇರ್ತಲ್ರಿ, ಮಣ್ಣಿನ ಟೈಪ್ ಆಗೈತೆ ರೀ. ಒಟ್ಟು ಮೇಡಿ ಎಲ್ಲ ಮಣ್ಣಿನ ಟೈಪ್ ರೀ. ಆ ಥರ ಮಣ್ಣಿನ ನಮೂನೆ ಆಗ್ಯದ ನೋಡ್ರಿ ಯಾವ ಥರ ಆಗ್ಯದ ನೋಡ್ರಿ ಫ್ರೆಂಡ್ಸ. ನೋಡಿದ್ರೆ ಮೈ ಜುಮ್ ಅಂತದ ರೀ. ಯಾಕಂದ್ರೆ ಒಳಗೆ ಹುಳ ಬಿಟ್ಟು ಸಣ್ಣ ಚುಕ್ಕಳವು ರೀ. ನಿನ್ನೆ ಏನಚ್ಚು ರಚ್ಚುಗೆ ಇದಾಗತ್ತೆ ರೀ. ಆದ್ರೆ ಅಕ್ಕಿ ಏನು ಫರಕ್ ಅಕ್ಕಿಗೆ ಆಗ್ಯದ ರೀ, ಚಲೋ ಅಂತೀನಿ. ಯಾಕಂದ್ರೆ ರಚ್ಚುಗೆ ಆಗಿತ್ತಂದು ಭಾಳ ಹೈರಾಣೈತಿ ರೀ. ತಳ್ಕೊತಿದ್ದಿಲ್ಲ ರೀ. ಕೆಂಪು ಚೇಳು ರೀ, ಅದು ಭಾಳ ಉಬ್ಬರ್ಸೈತಿ ರೀ. ಅದು ಒಂದು ರೆಂಪೇಟು ಒಂದು ಏನು 2 ಬಟ್ಟೆ ಇರ್ತಲ್ರಿ, 2 ಬಟ್ಟೆನ ಸೇಮ್ ಇತ್ತಿರೋದು ಅಷ್ಟು ಬಿರ್ಸೈತಿ ರೀ. ಒಮ್ಮೆ ಕಡ್ದಗಳಿಗೆ ಹಾಗೆ ಹೋಗಿದೋಗನ ಔಷಧ ಹಚ್ಕೊಂಬಂದೆ ರೀ. ಔಷಧ ಅದು ಇಲ್ಲಿ ಇದು ಮಾಡ್ತಾರೆ ರೀ, ಔಷಧ ಕೊಡ್ತಾರೆ. ಹೋಗಿದ್ವಂದ್ರೆ ರಾತ್ರಿ 11-10 ಆಗಿದ್ದ ಟೈಮ್ ರೀ. ಆಳಿಗೆ ಹೋಗಿ ನಾವು ಅವ್ರ ಬಾಗಿಲ ತೆರೆದಕ್ಕೆ ಅವ್ರಿಗೆ ಹೇಳಿ ಹೋಗಿ ಹಚ್ಕೊಂಬಂದೇವು ನೋಡ್ರಿ. ಅದೆಲ್ಲ ಜರ ಕಮ್ಮಿ ಆಗ್ಯದ ಅನ್ಸಿದ್ರೆ ಅದನ್ನು ಉರಿದೇ ತರ್ತಾಳ್ರಿ. ಅದು ಬರೋಣ ನಾನು ಇದೆಲ್ಲ ತೆಗಿಲಿಕ್ಕೆ ಶುರು ಮಾಡಿ ನೋಡ್ರಿ. ಫಸ್ಟ್ ನಿಮ್ಗೆ ತೋರಿಸಿ ನಾನು ಅದು ಆಗಾನ ಇದು ತೆಗಿಲಿಕ್ಕೆ ಶುರು ಮಾಡೀನಿ. ಎಷ್ಟು ಅಡ್ಡಿವಲ್ರಿ, ಏನು ಮೇಡಿಗಳವಲ್ಲ ಅವಷ್ಟು ಒಟ್ಟು ಇದರಲ್ಲಿ ತೆಗಿಲಿಕ್ಕೆ ನೋಡ್ರಿ. ಏನು ಚಮಚೆ ಏನು ಕಡ್ಸಿ ತೊಂದಿರ್ತಾರೆ. ನಾನು ತೆಗಿಲಿಕ್ಕೆ ಏನು ಸಿಕ್ಕಿತ್ತಿಲ್ಲ, ಹಾಗಾಗಿ ಒಟ್ಟು ಸೊಪ್ಪಿ ಸುಡ್ಲಿತ್ತು ನೋಡ್ರಿ. ಆ ಥರ ಹಿಟ್ಟಿಟ್ಟಾಗ್ಯದ ರೀ. ಮನೆ ಒಂದು ಕಟ್ಕೋದಾಗಲ್ಲ ಇದ್ರಿ ಫ್ರೆಂಡ್ಸ. ಯಾಕಂದ್ರೆ ಇದ್ರೊಳಗೆ 5 ಮಂದಿ ಇದ್ದೇವೆ ರೀ. 5 ಮಂದಿ ಒಳಗೆ ಭಾಗ ಮಾಡ್ಬೇಕಾದ್ರೆ ಭಾಳ ಟೈಮ್ ತಿರ್ತದೆ ರೀ. ಆದ್ರೆ ಹಂಕತ್ತ ಬ್ಯಾಡ ಅಲ್ಲತ್ತಾರ ರೀ. ಅದ್ರ ಸಲಿಂದು ಬ್ಯಾಡ ಅಲ್ಲ ಸಲಿಂದು ನಾವು ಆಟೆ ಇದು ಮಾಡಿದೆವು. ಈಗ ನಾವು ಊರಾಗಿರ್ತೇವಲ್ಲ ರೀ, ಊರಾಗ ಇರಿಸಲೆಂದು ನಾವು ನೋಡಿದೆವು. ಈಗ ತಳದ ಚುಕ್ಕಳಿ ಹಾಕಿದೆವು ಅಂದ್ರೆ ಸಣ್ಣ ಹುಳಗಳು, ಸಣ್ಣ ಹುಳ, ದಮ್ಮು ಹುಳ, ಏನು ದಪ್ಪನ ಹುಳ ಇರ್ತಾವಲ್ಲ ರೀ, ಅವು ಬಂದು ಸುಮ್ಮನೆ ಏನರ ಹೆಚ್ಚು ಕಡಿಮೆ ಆಯ್ತು ಮಾಡ್ತಾ ನಾಳೆಗೆ ಹೈರಾಣ ಅದಾರಲ್ರಿ. ಹಂಗಾಗಿ ಏನು ಮಾಡ್ಬೇಕಂದು ಒಂದು ಗೊತ್ತಾಗಲ್ಲದ್ರಿ. ಆ ಥರ ಇದಲ್ಲತ್ತದ ರೀ ಫ್ರೆಂಡ್ಸ. ಇದೇನು ರೊಕ್ಕ ಇರಲ್ಲ ಬಿಟ್ಟಕ್ಕೆ ನಡೆದ ನೋಡ್ರಿ. ರೊಕ್ಕ ಇರಲ್ಲ ಬಿಟ್ಟಕ್ಕೆ ಇವತ್ತು ನಾಳೆ ಅಲ್ಲತ್ತಿದ್ದೆವು. ಆದ್ರೆ ರೊಕ್ಕ ಇರಲ್ಲ ಬಿಟ್ಟು ನಾವು ಮಾಡೋದಾಗಲ್ಲದ್ರಿ. ಎಲ್ಲರೂ ಆ ಕಡೆ ಹೋಗ್ಯಾರ ರೀ. ಹಂಗಾಗಿ ನಾವೇ ಸದ್ದ ಊರಾಗಿದ್ದೇವೆ ನೋಡ್ರಿ. ಇದು ಕಂಚಿಗಾಗಿ ನಮ್ಗೆ ಭೀ ಮನುಷ್ಯಾಗೆ ನಿನ್ನೆ ಹಂಗಾಗನ ಎದಿನೇ ಹೊಡೆದಪ್ಪಲೆ ಆಗೈತೆ ರೀ. ಆಟೆ ಏನಪ್ಪ ಇದೇನು ಸಣ್ಣ ಚೇಳು ಸಲಿಂದ ಇಟ್ಟು ಇದು ಮಾಡುತ್ತೆ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಒಂದು ಏನೇ ಇದು ಮಾಡಿದ್ರೆ ಭೀ ಅದೊಂದು ಇಸ ಇದ್ದಿರ್ತಾರೆ ರೀ. ಆ ಇಸ ಇರ್ತಂದ್ರೆ ಬಂದು ಏನು ಮಾಡ್ತಾ ಮೈ ಎಲ್ಲ ಕೈಯೆಲ್ಲ ಹೊಡ್ಕೊತಿಂಡಿರ್ತಾರೆ, ಸೊಟ್ ಹೊಡಿತಾರೆ. ಇದು ಇಟ್ಟರೆ ಸಲ ನಾನು ಹೇಳಂಗಿಲ್ಲ ರೀ. ಆದ್ರೆ ನಾಳೆಗೆ ದೊಡ್ಡ ಹುಳ ಬಂದು ಮಾಡ್ದೊಂದು ಭಾಳ ಹೈರಾಣ ಅದ ರೀ. ಹಂಗಾಗಿ ಇಲ್ಲಿ ಏನು ಹೇಳ್ತೀನಂದ್ರೆ ದುಡ್ಡಿನ ಸಲಿಂದ ನೋಡ್ರಿ. ದುಡ್ಡಿನ ಸಲಿಂದು ಏನು ಇದು ಇರ್ತಲ್ಲ ರೀ ರೊಕ್ಕ, ಅದ್ರ ಸಲಿಂದ ಕಟ್ಕೋದಾಗಲ್ಲಿದ್ರಿ. ರೊಕ್ಕ ಯಾರು ಬರಲಿ ಇರಲ್ಲ ಬಿಟ್ಟಾಕ ಕಟ್ಕೋದಾಗಲ್ಲಿದ್ರಿ. ಅದಕ್ಕೆ ನಾನು ನೋಡ್ಬೇಕು ರೀ ಏನಾಗ್ತದೆ ಏನಿಲ್ಲ. ಯಾಕಡ್ರೆ ಬತ್ತು ಮಾಡ್ತಂದ್ರೆ
ಎಲ್ರಿ ದುಡ್ಲಿಕ್ಕಿದ್ದೇವೆ ಮಾಡಿದೆ ಅಂದ್ರೆ ಕೆಲ್ಸಕ್ಕೆ ನಡೆದೇವು ರೀ. ಆದ್ರೂ ಭೀ ಕೆಲಸ ಕಮ್ಮಿ ಅವ್ರಿ ಜರ, ಹಾಗಾಗಿ ಹೋಗೋದು ಮಾಡೋದಾಗಲಿದೆ ರೀ. ಅದಕ್ಕೆ ಇದಕ್ಕೆ ಮತ್ತೊಂದು ತಂದು ಹೊಡಿಬೇಕಾದ್ರೆ ದುಡ್ಡಿಲ್ಲ ರೀ. ಅದಕ್ಕೆ ನಾವೇನು ಮಾಡ್ದೆ, ಹಂಕತ್ ಹೋಗ್ಲಿ ಅಂತ ನಾನು ಬಿಟ್ಟೇನಿ ರೀ. ನೋಡಿರಿ ಈ ಥರ ಒಟ್ಟು ಪೂರಾ ಕೊಳತಿದೋಗ್ಯದ ರೀ. ಇದು ನೋಡಿರಿ ಫುಲ್ ಇದು ಹೆಂಗಿದೆ ನೋಡಿರಿ ಇದು ಫ್ರೆಂಡ್ಸ. ಈಗ ನೋಡಿರಿ ಒಟ್ಟು ಕೊಳತ ನೋಡ್ರಿ, ಅದು ಅರ್ಧ ತಿಂದೇ ಹೋಗಿದ್ದು ಕಲಾಶಿ ಆಗಿದ್ರಿ ಮೇಡಿ ರೀ. ಅಂದ್ರೆ ಅಂಥರೊಳಗೊಂದು ಮ್ಯಾಲೊಂದು ಕಲ್ಲು ಅವ ರೀ, ದೊಡ್ಡ ದೊಡ್ಡ ಕಲ್ಲು ಅವ್ರ ಪತ್ರ ಮೇಲೆ. ಆ ಕಲ್ಲು ಅಚಾನಕ್ ನಾಳೆಗೆ ಬುಡಕ್ಕೆ ಮುಕ್ಕೋತೇವೆ ರೀ. ನಾಳೆಗೆ ಕಲ್ಲುಗಳು ಬಿದ್ದಂಗೆ ಭಾಳ ಹೈರಾಣದ ರೀ. ನೋಡ್ಬೇಕ್ರಿ ಫ್ರೆಂಡ್ಸ, ಏನು ಆಗ್ತದ ಏನಿಲ್ಲ ಗೊತ್ತೇ ಆಗ್ತದೆ ರೀ. ದುಡ್ಡು ಸಮಸ್ಯೆ ಇಟ್ಟೆ ನೋಡ್ರಿ, ದುಡ್ಡಿಂದ ಇಟ್ಟೆ ಸಮಸ್ಯೆ ಉಂಟದ. ಈಗ ಮಾಡ್ಕೋಬೇಕಾದ್ರೆ ಭೀ ದುಡ್ಡಿಲ್ಲ, ಹಾಗಾಗಿ ಇದು ಮಾಡಲಿದ್ದೇವೆ ರೀ. ನೋಡೋಣ ರೀ, ನಮ್ಮ ಹಣೆ ಬರ ದೇವ್ರ ಕೈಗಲ್ರಿ. ಹಾಗಾಗಿ ದೇವ್ರ ಮೇಲೆ ಬಿಟ್ಟಿದ್ದೇವೆ ರೀ. ದೇವ್ರ ಯಾವ ಟೈಮ್ನಾಗ ಏನು ಮಾಡ್ತಾನೋ ಗೊತ್ತಾಗಲ್ಲ. ಆದ್ರೆ ನಾವು ಹುಷಾರಿರ್ಬೇಕು. ಆದ್ರೂ ಭೀ ಏನು ಮಾಡ್ತಾರೆ ಅವು ಅಡ್ಡಿಗಳು ಮೇಡಿಯವಲ್ರಿ, ಭಾಳ ಹೈರಾಣ ತಲುತ್ತಾವೆ ರೀ. ಈ ಪೂರಾಗ ನೋಡ್ರಿ ಪೂರ ಸುಲಿತೀನಿ ರೀ ತೊಟ್ಟಿಗಳು. ಓಸು ಎಷ್ಟು ಅಡ್ಡಿವಲ್ರಿ. ನಾನು ಈಗ ಇವು 3 ಅಷ್ಟೇ ಸುಲ್ದೇನೆ ರೀ. ನಾನು 2-3 ಸುಲ್ದೇನೆ ಇಟ್ಟೆ ರೀ. ಉಳ್ಕಿವು ಏನೋ ಹಂಗೆ ಅವ್ರಿ. ಒಟ್ಟು ತೋಟ್ಯಾಗ ಸಣ್ಣ ಹುಳ ಕುಂದಿರ್ತಾವನು ಗೊತ್ತಿಲ್ಲ, ದೊಡ್ಡ ಹುಳ ಕುಂದಿರ್ತಾವೆ ಗೊತ್ತಿಲ್ಲ ರೀ. ಅವೆಲ್ಲ ಭಾಳ ಹೈರಾಣದ ರೀ ಫ್ರೆಂಡ್ಸ. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿದೆ ರೀ. ನೋಡೋಣ ರೀ ಏನಾಗ್ತದೆ ಏನಿಲ್ಲ ಗೊತ್ತೇ ಆಗ್ತದೆ ನೋಡಿರಿ. ಇಲ್ಲಿ ನೋಡಿರಿ ಪೂರ ಕೈ ಹಾಕಿ ಕಡ್ಚಿಗೆ ಚಮಚ ಐತ್ರಿ ಕೈಯಾಗ, ಅದೆಲ್ಲ ತೆಗಿಲಿತ್ತಿ ನೋಡಿರಿ ಫ್ರೆಂಡ್ಸ. ನೋಡೋಣ ರೀ ಏನಾಗ್ತದೆ ಏನಾಗಲ್ಲ ಗೊತ್ತೇ ಆಗ್ತಲ್ರಿ. ಯಾಕಂದ್ರೆ ನಾವೊಂದು ಊರಾಗ ಇರ್ತೇವಲ್ರಿ, ಏನರ ವ್ಯವಸ್ಥೆ ಮಾಡ್ಕೋಬೇಕಿರ ನಾವು. ಹಾಗಾಗಿ ದುಡ್ಡಿನ ಸಮಸ್ಯೆ ಬರೋ ಸಲಿಂದ ನಾವು ಭೀ ಏನೂ ಮಾಡೋದಾಗಲಿದೆ ರೀ. ನೋಡ್ಬೇಕು ರೀ ಫ್ರೆಂಡ್ಸ. ಆಯ್ತು ಅಂದ್ರೆ ಇದು ಯಾಕಡಿದ್ರೆ ನಿತ್ಯ ಎಲ್ಲರೇ ಜೀತಾರೆ ಕೆಲಸ ಮಾಡಲಿ, ಇದು ಮಾಡೋದು ಅಲ್ರಿ. ನೋಡ್ಕೆ ಇಟ್ಟು ಸ್ವಲ್ಪ ಹೊಡ್ಕೋಬೇಕನ್ನೋದು ರೀ. ಪತ್ರ ಶೆಡ್ಡ ಅಂದ್ರೆ ಕಟ್ಕೊಂಡ್ರೆ ಮನೆ ಕಟ್ಕೊಂಗಿಲ್ಲ ರೀ. ಕಲ್ಲಿಂದ ಕಟ್ಕೊಂಗಿಲ್ಲ ನಾವು, ಇಟ್ಯಾಂಗಿಂದ ಕಟ್ಕೊಂಗಿಲ್ಲ ರೀ. ಮತ್ತು ಹೊಳ್ಳಿ ಪತ್ರ ಹೊಡ್ಯೋದು ರೀ. ಅಂದ್ರೆ ಪತ್ರ ಹೊಡ್ಯೋದಂದ್ರೆ ಮತ್ತು ಪತ್ರದೇ ಮಾಡೋದಕ್ಕೆ ಮನೆ ರೀ. ಅದಕ್ಕೆ ಇದು ಮುಂದಿಂದು ಇಷ್ಟೇ ರೀ, ಒಳಗಿಂದೇನು ಅದು ಭಾಳ ದೂರ ಅದ ರೀ. ಅದಕ್ಕಾಗಿ ಈ ಮುಂದಿಂದು ಇಟ್ಟೆ ಮಾಡ್ಕೋಬೇಕು ಅಲ್ಲತ್ತಿದ್ದೆವು. ಆದ್ರೆ ದುಡ್ಡಿನೊಂದು ಸಮಸ್ಯೆ ಹೊಂಟದ ರೀ. ಹಂಗಾಗಿ ನಮ್ಮದೇನು ಹೊಲ ಇಲ್ಲ, ಮನೆ ಇಷ್ಟೇ ಅದ ರೀ. ಅದರೊಳಗೆ 2 ಕೂಲಿ ಬರ್ತಾವೆ, ಒಂದೊಂದು ಕೂಲಿ ಬರ್ತಾವೆ ಗೊತ್ತಿಲ್ಲ ರೀ. 5 ಮಂದಿ ಇದ್ದೆವು. 5 ಮಂದಿ ಅವ್ರವರು ಬೇರೆ ಆಗಿಬಿಟ್ಟಾರ ರೀ. ಆದರೂ ನಮ್ಮ ನೋಡ್ಕೋಬೇಕಲ್ರಿ. ಹಾಗಾಗಿ ಅದಕ್ಕೆ ನೋಡ್ಬೇಕು ರೀ ಫ್ರೆಂಡ್ಸ. ಅವ್ರವ್ರು ಈ ಕಡೆಗಾರ ರೀ. ಅಂದ್ರೆ ಒಟ್ಟು ಇನ್ನೂ ಹಂಚ್ಕೊಂಡಿಲ್ಲ, ಮನೆ ಹಂಚ್ಕೊಂಡಿಲ್ಲ ರೀ. ಅದು ಹಂಚ್ಕೋಬೇಕು. ಆದರೆ ಈಗ ನಾವು ಈಗ ಮಾಡ್ಲಿಕ್ಕೆ ಇದು ಮಾಡಿದೆವು ಅಂದ್ರೆ ಮತ್ತು ಈಗೆಲ್ಲ ಮುಂದಿನ ವರ್ಷ ರೀ ತೆಗಿಬೇಕು ರೀ. ಅದಕ್ಕಾಗಿ ಸುಮ್ಮ ಕೂತಿದ್ದೆವು. ಅದಕ್ಕೆ ಇವು ಹುಳ ಬಿಟ್ಟು ಏನು ಮಳೆಗಾಲದಿಂದಾಗ ಏನಾಯ್ತು, ಬ್ಯಾಸ್ಗ್ಯಾಗ ಕಾಯಿ ಹೋಗಿ ಕುಂದಿರ್ತಾವೆ ರೀ. ಈ ಮಳೆಗಾಲದಿಂದಾಗ ಏನು ಮಾಡ್ತಾವೆ, ಒಟ್ಟು ಹೊರಗೆ ಬಂದು ಬೀಳ್ತಾವೆ ರೀ. ಏನು ಒಳಗೆ ಮನೆಯಾಗಲಿ ಎಲ್ಲೇ ಒಂದು ಪರಿಶಿ ಮೇಲೆ ಅಲ್ರಿ, ಹಾಸಿಗೆಗಾಗಲಿ ಸಣ್ಣ ಹುಳಗಳು ಬಂದು ಬೀಳ್ತಾವೆ ರೀ. ಅದಕ್ಕೆ ನೋಡ್ಬೇಕು ರೀ. ಪೂರ ಈ ಥರ ಹಾಳೆಲ್ಲ ಆಗಿದೆ ರೀ ಫ್ರೆಂಡ್ಸ. ನೋಡೋಣ ರೀ, ನಮಗೆ ಎಷ್ಟು ಆತ ಅಷ್ಟು ಮಾಡಮು ಆಯ್ತು ಮಾಡ್ತೇವೆ ರೀ. ಏಕೆಂದ್ರೆ ದೇವ್ರ ಮೇಲೆ ಬಿಡ್ತೇವೆ ರೀ. ಯಾಕಂದ್ರೆ ದೇವ್ರ ಹಣೆ ಬರ ಹ್ಯಾಂಗೆ ಇದು ಮಾಡ್ತೇನೋ ಗೊತ್ತಾಗಲ್ಲ ರೀ. ಆದ್ರೆ ಮನೆ ಪರಿಸ್ಥಿತಿ ನೋಡಿದ್ರೆ ಭಾಳ ಹೈರಾಣ ಅದ ನಮ್ಮ ಮದುವೆ. ಅದು ದಿನ ಹೇಳ್ಕೊಂಡಿಲ್ಲ ರೀ. ನಮ್ಮ ಖುಷಿ ನಾವೇ ಇದ್ದೇವೆ ರೀ. ಅದಕ್ಕೆ ನಮ್ಮ ಖುಷಿ ನಾವು ಯಾರಿಗೆ ಹೇಳ್ಕೊಬಿಡತ್ತ ಅಂದಿದ್ರೆ ನಾವು. ಅದು ಏನೋ ಟೈಮ್ ಹೇಳೋಕೆ ಬರಲ್ಲಲ್ರಿ. ಮನುಷ್ಯಾಗ ಹೇಳಿಸೇ ಬಿಡ್ತದೆ ಅದು ಮನಸ್ಸು. ಅದಕ್ಕೆ ಇವತ್ತು ಹೇಳ್ತೀನಿ ನೋಡಿರಿ, ಈ ಥರ ಎಲ್ಲ ಅದ ನೋಡ್ರಿ ಫ್ರೆಂಡ್ಸ. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಭಾಳ ಹೈರಾಣ ಅದ ರೀ. ನಾವು ಯಾಕೆ ಖುಷಿನಾಗ ಇರ್ಬೇಕಂತ, ಕೆಲವ್ರು ಖುಷಿ ಪಡ್ಬೇಕಂತ ಮಾಡಿದೆವು. ಅದು ಇವತ್ತು ಹೇಳ್ದಂಗೆ ನೋಡಿದ್ರೆ ಅದು ನೋಡೋಣ ರೀ ಫ್ರೆಂಡ್ಸ, ಏನಾಗ್ತದೆ ಏನಿಲ್ಲ ನೋಡೋಣ ರೀ. ಅದಕ್ಕೆ ಅದು ಸ್ವಲ್ಪ ಸಣ್ಣ ಹುಳ ಮುಟ್ಟೈತೆ ರೀ. ಈಗೊಮ್ಮೆ ಭೀ ನಾನು ತೋರಿಸಿಲ್ಲ ನಿಮ್ಗೆ. ಅದು ದೊಡ್ಡ ಹುಳ ಹಾವು ಬಂದಾಕರ ನಾನು ವಿಡಿಯೋ ಮಾಡಿದ್ದಿಲ್ಲ. ಅದು ವಿಡಿಯೋ ಮಾಡಿದಾಗ ಮೊಬೈಲ್ ಒಳಗೆ ಇಟ್ಟಿದ್ರಿ. ಅದು ಹಾವು ಅಲ್ಲೇ ಮನೆಯಾಗ ಓಡಾಡುತ್ತಿತ್ತು. ಹಾಗಾಗಿ ಮೊಬೈಲ್ ವಿಡಿಯೋ ಮಾಡೋದಾಗಿಲ್ಲ. ಹಿಂದೆರಡು ಒಟ್ಟು ತೆಗೆದ್ಮೇಲೆ ನಿಮಗೆ ವಿಡಿಯೋ ಮಾಡೀನಿ ರೀ. ಅದಕ್ಕೆ ಆಳಿಗೆ ಇದು ಮಾಡೀನಿ. ಅದ್ರ ಸಲಿಂದು ಆಳಿಗೆ ಮಾಡಿದ ವಿಡಿಯೋ
ಅದ್ರ ಇಷ್ಟೇ ಹಾವಿಂದ ಇಟ್ಟೆ ತೋರಿಸೈತಿಲ್ಲ, ಅದು ಒಟ್ಟು ಮನೆ ಎಲ್ಲ ತೆಗ್ದು ಇದು ಮಾಡಿದಾಗ ರಗಡಾಗೈತೆ ರೀ. ಅದಕ್ಕೆ ಇವಾಗ ಭೀ ಈ ಥರ ಮತ್ತು ಹಾಕಿ ಲಕ್ಷ್ಮಿಗೆ ಐತ್ರಿ. ಮೊನ್ನೆ ಈಗೊಮ್ಮೆ ಭೀ ಅಂದ್ರೆ ಯಾವಾಗಂದ್ರೆ ಒಂದು 4-5 ತಿಂಗಳ ಹಿಂದೆ ಭೀ ಆಯಿಗೆ ಮ್ಯಾಗಿಂದು ಏನು ಗೋಡೆ ಮೇಲಿಂದಲ್ಲ ರೀ, ಗೋಡೆ ಮೇಲಿಂದ ಅದೇ ಸಣ್ಣ ಹುಳನೇ ಬಿದ್ದು ಕೈ ಮೇಲೆ ಬಿದ್ದು ಹೊಡೆದೈತೆ ರೀ ಬೆಳ್ಳಿಗೆ. ಅದಕ್ಕೆ ನೋಡೋಣ ರೀ ಫ್ರೆಂಡ್ಸ, ನಮ್ಗೆ ಎಷ್ಟು ಇದಾಗ್ತದೆ ನೋಡೋಣ ರೀ. ಏನು ಮಾಡೋದಾಯ್ತು ಅಂದ್ರೆ ಮಾಡ್ತೇವೆ ರೀ, ಮಾಡೋದು ಆಗಲ್ಲ ಮಾಡೋದು ಅಲ್ಲ ಅಂದ್ರೆ ಮಾಡಂಗಿಲ್ಲ ರೀ. ನೋಡೋಣ ರೀ ಏನಾಗ್ತದೆ ಏನಿಲ್ಲ. ಇಷ್ಟೆಲ್ಲ ಆದರೆ ಏನಪ್ಪ ಇದು ಪೂರ ಏನು ತೆಗೆದೇ ತೋರಿಸೋದು ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ನಿಮಗೆ ನಾನು ಹೇಳ್ಕೊಳತ್ತೀನಿ ರೀ. ಅದಕ್ಕಾಗಿ ಈ ಥರ ಅಡ್ಡಿ ಹ್ಯಾಂಗೆ ಕೊಳತು ಹೋಗ್ಯದ ನೋಡ್ರಿ, ಇಷ್ಟೇ ವಿಚಾರ ಮಾಡಿರಿ. ಪೂರ ಕೊಳತಿ ಈ ಥರ ಇದ್ರೊಳಗೆ ಹುಳ ಬಿಟ್ಟು ಸೇರ್ದು ಅಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ರೀ. ಹಾಗಾಗಿ ಒಟ್ಟು ಹ್ಯಾಂಗಾಗಿದೆ ನೋಡ್ರಿ ಫ್ರೆಂಡ್ಸ. ಮ್ಯಾಲೆ ಮತ್ತು ಇಟ್ಟೆ ಇದು ಕೊಳತು ಹೋಗ್ಯದ ರೀ. ಮ್ಯಾಲೆ ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳವ ರೀ. ನಾವು ಬುಡಕ್ಕೆ ಮನ್ಕೋತೀವಿ ರೀ. ಬುಡಕ್ಕೆ ಅಂದ್ರೆ ಅಲ್ಲಿ ಪರಿಸಿ ಮೇಲೆ ನೋಡ್ರಿ, ಏನು ಮುಂದೆ ಪತರದಾಗ ರೀ ಕುಲೋರ್ ಇಟ್ಟಿದ್ದೇವಲ್ಲ ರೀ, ಅಲ್ಲಿ ಮನ್ಕೋತೇವೆ. ಅಚಾನಕ್ ಮ್ಯಾಲಿನ ಏನು ಕಲ್ಲು ಅವಲ್ಲ ರೀ, ಕಲ್ಲು ಅಂದ್ರೆ ಬಂಡಗಲ್ಲ, ಏನು ನಿಮ್ಮ ಕಡೆಗೆ ಏನಂತ ನಮ್ಮ ಕಡೆಗೆ ಕಲ್ಲು ಹತ್ತೇವ್ರಿ ನಾವು. ಅವು ಬಿದ್ದು ಅಂದ್ರೆ ಏನು ಹೇಳ್ಬಿಡೋದು ಪರಿಸ್ಥಿತಿ ಆ ಥರ ಆಗ್ತದೆ ನಮ್ಮದು. ಅಂದ್ರೆ ಭೀ ನಾವು ಏನು ಬೀಳಲ್ಲ ಅಂತಕ್ಕೆ ನಾವು ಮನ್ಕೊಳ್ತೀವಿ ರೀ. ಆದ್ರೆ ಇಷ್ಟೇ ನೋಡಿರಿ ಫ್ರೆಂಡ್ಸ, ನಾನು ಹೇಳ್ಕೋದು ಇಟ್ಟು ಪರಿಸ್ಥಿತಿ ನಮ್ಮದು ಭೀ ಹೈರಾಣ ಅದ ರೀ. ಅದಕ್ಕೆ ಯಾವ ಥರ ಆಗಿದೆ ನೋಡಿರಿ ಫ್ರೆಂಡ್ಸ. ಒಟ್ಟು ಕೊಳತಿ ನೋಡ್ರಿ ಹ್ಯಾಂಗೆ ಒಟ್ಟು ಕೊಳತಿ ಇಷ್ಟೆಲ್ಲ ಹೇಳ್ಕೊಂಡಿ ನೋಡ್ರಿ ಫ್ರೆಂಡ್ಸ. ನಮ್ಮ ಕಷ್ಟ ಎಲ್ಲ ಇಷ್ಟು ಕಷ್ಟ ಅದ ನೋಡ್ರಿ ನಮ್ಮದು. ಹಿರಿಯಲ್ರಿ ಫ್ರೆಂಡ್ಸ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಒಂದು ಲೈಕ್ ಮಾಡ್ರಿ ಅಂತ ಅನ್ಕೋತೀನಿ. ಎಲ್ಲರಿಗೆ ಮುಂದಿನ ವಿಡಿಯೋ ಸಿಗ್ತಾವೆ ರೀ. ಎಲ್ಲರಿಗೆ ನಮಸ್ಕಾರ ರೀ ಫ್ರೆಂಡ್ಸ.